ಇಂದು ಮಂಡ್ಯ ನಗರದಲ್ಲಿ ಹಿರಿಯ ನಾಗರಿಕರ ಬಂದೂಕು ತರಬೇತಿ ಕೇಂದ್ರ ಉದ್ಘಾಟನೆ. ಅಡಿಷನಲ್ ಎಸ್ಪಿ ಗಂಗಾಧರ್ ಮೂರ್ತಿ, ಡಿವೈಎಸ್ಪಿ ಎಲ್ಕೆ ರಮೇಶ್ ಉದ್ಘಾಟನೆಗೆ ಚಾಲನೆ ನೀಡಿದರು. ಬಂದೂಕು ತರಬೇತಿಯಲ್ಲಿ ಯಾವ ರೀತಿ ಬಂದೂಕು ಉಪಯೋಗಿಸಬೇಕು, ಯಾವ ರೀತಿ ಹಿಡಿದುಕೊಳ್ಳಬೇಕು, ಮುಂದೆ ಆಗುವ ಅನಾಹುತಗಳಿಗೆ ತೊಂದರೆ ಆಗದಂತೆ ಮುನ್ನೆಚ್ಚರಿಕೆ ಕ್ರಮ ವಹಿಸಬೇಕೆಂದು ಮಾಹಿತಿ ನೀಡಿದರು. ಇದನ್ನ ನಾವು ತಮಗೆಲ್ಲ ಕರೆದು ಈ ಒಂದು ತರಬೇತಿಯನ್ನು ಕೊಡ್ತಾ ಇದ್ದೀವಿ. ಇದು ನಿಮ್ಮ ಆತ್ಮರಕ್ಷಣೆಗೆ ಮತ್ತು ಯಾವುದೇ ರೀತಿಯ ಕಾನೂನುಬಾಹಿರ ಕೆಲಸಕ್ಕೆ ಉಪಯೋಗಿಸಬಾರ್ದು. ದಯಮಾಡಿ ನಾವೇ ತರಬೇತಿ ಕೊಟ್ಟು ನೀವು ಏನಾದರೂ ಅದನ್ನು ಬೇರೆ ರೀತಿ ಉಪಯೋಗ ಮಾಡಿಕೊಂಡ್ರೆ ನಮಗೆ ಕೆಟ್ಟ ಹೆಸರು ಬಂದುಬಿಡುತ್ತೆ. ಆ ಒಂದು ಕಾರಣದಿಂದ ದಯಮಾಡಿ ನಾವು ಈ ಕೊಟ್ಟಿರ್ತಕ್ಕಂಥ ತರಬೇತಿಯನ್ನು ಸದುಪಯೋಗ ಪಡಿಸ್ಕೊಡಿ. ಮತ್ತು ತರಬೇತಿ ಅವಧಿಯಲ್ಲಿ ನಮ್ಮ ಇವರು DR ಘಟಕದ ಇವರು ಇರ್ತಾರೆ, DSP ಇವರು ಇರ್ತಾರೆ, ಮತ್ತು RP ಅವರು ಇರ್ತಾರೆ, ಮತ್ತು ಆರ್ಮರ್ ಅವರು ಇರ್ತಾರೆ. ಅವರೆಲ್ಲರೂ ಹೇಳ್ತಕ್ಕಂಥ ಸೂಚನೆಗಳನ್ನ ಪಾಲನೆ ಮಾಡಿ. ಮತ್ತು ಇದರಲ್ಲಿ ಏನು ಕಾನ್ಸ್ಟೇಬಲ್ಸು ಇರ್ಬೋದು, ಹೆಡ್ ಕಾನ್ಸ್ಟೇಬಲ್ಸು, ASI, RSI ಇರ್ಬೋದು, ಮತ್ತು DSP ಸಾಹೇಬ್ ಇರ್ಬೋದು. ಏನು ಗುರುಗಳೇ ತಮಗೆ ತಾವು ನಮ್ಮ ಸಾಹೇಬ್ ಹೇಳ್ತಾ ಇದ್ರು, ತಾವು ವಿವಿಧ ಹಂತಗಳಲ್ಲಿ ಒಳ್ಳೊಳ್ಳೆ ಇದರಲ್ಲಿದ್ದೀರಿ, ಸ್ಟೇಜಲ್ಲಿದ್ದೀರಿ. ಹಂಗನ್ಬಿಟ್ಟು ಇಲ್ಲಿ ಕಾನ್ಸ್ಟೇಬಲ್ ಪಾಠ ಮಾಡ್ತಾರೆ, ನಾವೇ ಪಾಠ ಕೇಳಬೇಕು. ದಯವಿಟ್ಟು ಆ ಕೇಳಿರ್ಮೆ ಬೇಡ, ಇಂಟ್ರೆಸ್ಟ್ ಇರಲಿ. ಬಂದಿದ್ದೀರಿ, ಇದು ಶಿಸ್ತಿನ ಕಾಂಪೌಂಡ್. ಇದರಲ್ಲಿ ನಾವು ಎಷ್ಟು ಶಿಸ್ತಾಗಿ ನೋಡ್ಕೋಬೇಕು ಅಷ್ಟು ಶಿಸ್ತಾಗಿ ನೋಡ್ಕೋಬೇಕು. ನೀವು ಬೇರೆ 6 ದಿನ ಅಲ್ಲ, ನೀವು ಇಲ್ಲಿ 6 ದಿನದಲ್ಲಿ ಕಳೆಯೋ ಶಿಸ್ತು ನೀವು ಹೊರಗಡೆ ನೀವು ಮಾದರಿ ಆಗಬೇಕು. ಇರ್ತದೆ ಒಂದು ಹಾಫ್ ಅನ್ ಅವರ್ ಯೋಗ ಅಥವಾ ಮೆಡಿಟೇಷನ್ ಏನಾದ್ರು ಇದ್ರೂ ಕೂಡ ಅದನ್ನು ಕೂಡ ಮಾಡ್ಲಿಕ್ಕೆ ಹೇಳ್ತೇನೆ ಆರೋಗ್ಯದ ದೃಷ್ಟಿಯಿಂದ. ಅದೇ ರೀತಿ ವೆಪನ್ ಬಗ್ಗೆ ಏನೇನು ಮಾಡಬೇಕು, ವೆಪನ್ ಬಿಚ್ಚುವುದು, ಜೋಡಿಸುವುದು ಅದನ್ನು ಹೇಳ್ಕೊಡ್ತೀವಿ. ಲೋಡಿಂಗ್ ಅನ್ಲೋಡಿಂಗ್ ಅಂದರೆ ಗುಂಡುಗಳನ್ನು ಹೇಗೆ ಅದಕ್ಕೆ ತುಂಬುವುದು ಮತ್ತು ಅದನ್ನು ತೆಗೆಯುವುದು ಹೇಗೆ, ಅದ್ರ ಬಗ್ಗೆ ಹೇಳ್ತೀವಿ. ಮತ್ತು ಹೇಮಿಂಗ್ ರೂಲ್ಸ್, ನೀವು ಯಾವ ರೀತಿ ನಾವು ಹೇಮ್ ಮಾಡಬೇಕು, ಅದು HAT ಬರ್ತದೆ, ಹೋಲ್ಡಿಂಗು, ಹೇಮಿಂಗು, ಟ್ರಿಗರ್ ಆಪ್ರೇಟಿಂಗು, ಮತ್ತು ನಮ್ಮದು ಹೇಮಿಂಗ್ ಯಾವ ರೀತಿ ಯಾವ್ಯಾವ ಪಾಯಿಂಟ್ಗಳನ್ನು ನಾವು ಟಾರ್ಗೆಟ್ ಮಾಡಿ ಟಾರ್ಗೆಟನ್ನು ರೀಚ್ ಮಾಡಬೇಕು ಅನ್ನೋದ್ರ ಬಗ್ಗೆ ಕೂಡ ಹೇಳ್ಕೊಡ್ತೀವಿ. ಕೇರ್ ಆ್ಯಂಡ್ ಕ್ಲೀನಿಂಗ್, ಹೇಗೆ ವೆಪನ್ನ ಸೇಫ್ಟಿ ಹೇಗೆ ಕೇರ್ ಮಾಡಬೇಕು, ಎಲ್ಲಿ ಅದನ್ನು ಇಡಬೇಕು, ಮತ್ತು ಕ್ಲೀನಿಂಗ್ ಹೆಂಗೆ ಮಾಡಬೇಕು ಅದ್ರ ಬಗ್ಗೆನೂ ಕೂಡ ಬ್ರೀಫಾಗಿ ಹೇಳ್ಕೊಡ್ತೀವಿ. ಟಾರ್ಗೆಟ್ ಪ್ರಾಕ್ಟೀಸಿಂಗ್, ಸಾಹೇಬ್ರು ಹೇಳ್ದಂಗೆ ಲೈಯಿಂಗ್ ಪೊಸಿಷನ್, ಸ್ಟ್ಯಾಂಡಿಂಗ್ ಪೊಸಿಷನ್, ನೀಲಿಂಗ್ ಪೊಸಿಷನ್, ಯಾವ ಏನು ಪ್ರಕೃತಿಯ ಅಡೆತಡೆಗಳಿರ್ತವೆ ಅದಕ್ಕೆ ಅನುಸಾರವಾಗಿ ನಾವು ಯಾವ ಪೊಸಿಷನಲ್ಲಿ ಫೈರ್ ಮಾಡಬೇಕು ಅನ್ನೋದ್ರ ಬಗ್ಗೆನೂ ಕೂಡ ನಾವು ಟಾರ್ಗೆಟ್ ಪ್ರಾಕ್ಟೀಸ್ನಲ್ಲಿ ಹೇಳ್ಕೊಡ್ತೀವಿ. ಸೇಫ್ಟಿ ಮೆಜರ್ಮೆಂಟ್ಗಳ ಬಗ್ಗೆ, ಯಾರಿಂದ ಅದನ್ನು ಸೇಫ್ಟಿ ಮಾಡಬೇಕು, ಎಲ್ಲಿ ಸೇಫ್ಟಿ ಆಗಿರಬೇಕು, ಎಲ್ಲಿ ಕ್ಯಾರಿ ಮಾಡಬೇಕು, ಎಲ್ಲಿ ಇಡಬೇಕು, ಮಕ್ಕಳು ಅಥವಾ ಅಂಗವೈಕಲ್ಯ ಇರ್ತಕ್ಕಂಥವ್ರು, ಬುದ್ಧಿಮಾಂದ್ಯರು ಇರ್ತಕ್ಕಂಥವ್ರು, ಇಂಥವರಿಂದ ಹೇಗೆ ಅದನ್ನು ನಾವು ಸೆಗ್ರಿಗೇಟ್ ಮಾಡಿರಬೇಕು, ಈ ರೀತಿ ಸೇಫ್ಟಿ ಮೆಜರ್ಮೆಂಟ್ಗಳ ಬಗ್ಗೆನೂ ಕೂಡ ಹೇಳ್ತೀವಿ. ಕೊನೆಯಲ್ಲಿ ಇದೆಲ್ಲ ತರಬೇತಿ ಆದ ನಂತರ ಒಂದು ದಿನ ರೇಂಜ್ ಪ್ರಾಕ್ಟೀಸ್ ಇರ್ತದೆ. ರೇಂಜ್ ಪ್ರಾಕ್ಟೀಸಲ್ಲಿ ನಿಮಗೆ ಯಾರು ಚೆನ್ನಾಗಿ ಇಷ್ಟೆಲ್ಲ ತರಬೇತಿ ಪಡೆದು ಹೋಲ್ಡಿಂಗ್ ಮಾಡಿ ಫೈರ್ ಯಾರು ಗುಡ್ ಮಾಡ್ತಾರೆ ಅವ್ರಿಗೆ ಫಸ್ಟ್, ಸೆಕೆಂಡ್, ಥರ್ಡ್ ಪ್ರೈಸ್ ನಾವು ಕೊಡ್ತೀವಿ ನಿಮಗೆ. ಮತ್ತು ಕೊನೆಯಲ್ಲಿ ನಿಮಗೆ ಎಲ್ಲ ಆದ ನಂತರ ನಿಮ್ಮ ಸರ್ಟಿಫಿಕೇಟ್ನೊಂದಿಗೆ ಒಂದು ಕ್ಲೋಸಿಂಗ್ ಡೇ ಮಾಡ್ತೀವಿ. ಆ ಸಂದರ್ಭದಲ್ಲಿ ಕೂಡ ಮಾನ್ಯ SP ಸಾಹೇಬರು ಕೆಲಸದ ನಿಮಿತ್ತವಾಗಿ ಈ ಇನಾಗ್ರೇಷನ್ ಫಂಕ್ಷನ್ ಆಗಲಿ, ಆದರೆ ಎಂಡಿಂಗ್ ಟೈಮಲ್ಲಿ ನಾನು ಖಂಡಿತ ಬರ್ತೇನೆ ಅಂತ ಹೇಳಿದರೆ ಅವರ ಅನುಪಸ್ಥಿತಿಯಲ್ಲೂ ಕೂಡ ಅವರಿಗೆ ನಾನು ಸ್ವಾಗತವನ್ನು ಕೋರುತ್ತಾ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೀಲಿ. ಈ ಟೈಮ್ ಶೆಡ್ಯೂಲ್ ಪ್ರಕಾರನೇ ಎಲ್ಲರೂ ಕೂಡ ನಡೀರಿ. ಅನ್ಯಥಾ ಯಾರಾದರೂ ಕಾರ್ಯನಿಮಿತ್ತ ಇತ್ತು ಅಂದರೆ ನಮಗೆ ಇನ್ಫಾರ್ಮ್ ಮಾಡಿ ಹೋಗ್ಬೇಕು ಅಂತ ಹೇಳಿ ನನ್ನ ಈ ವರದಿ ನಟರಾಜ್ ಜೆಟ್ಟಿ, ಮಂಡ್ಯ. ಮೆಂಡು ನ್ಯೂಸ್ ನೆಟ್ವರ್ಕ್, ಸತ್ಯದ ಕನ್ನಡಿ.